ಇದೊಂದು ಮಾರ್ಗದರ್ಶಿತ ಧ್ಯಾನ. ನಿಮ್ಮ ಉದ್ಯಮಗಳು ಅಥವಾ ಧ್ಯೇಯಗಳು ಅವು ಲೌಕಿಕವಾದವು ಅಥವಾ ಆಧ್ಯಾತ್ಮಿಕವಾದವುಗಳಾಗಿರಬಹುದು. ಅವುಗಳಲ್ಲಿ ಯಶಸ್ಸಿಗೆ ಸಹಕಾರಿಯಾಗುವ ಒಂದು ಆಂತರಿಕ ಪರಿಸರವನ್ನು ನಿಮ್ಮ ಆಲೋಚನೆಗಳಲ್ಲಿ, ಭಾವನೆಗಳಲ್ಲಿ ಮತ್ತು ಸರ್ವಾಂಗೀಣ ಪ್ರಜ್ಞೆಯಲ್ಲಿ ಸೃಷ್ಟಿಸಿಕೊಳ್ಳಲು ಇದೊಂದು ಮಾರ್ಗದರ್ಶಿತ ಧ್ಯಾನ. ಪರಮಹಂಸ ಯೋಗಾನಂದರು ಹೇಳಿದ್ದಾರೆ, ರಚನಾತ್ಮಕ ಕೆಲಸವನ್ನು ಮಾಡುತ್ತಾ ಈ ಪ್ರಪಂಚದಲ್ಲಿ ಬಹಳ ಕ್ರಿಯಾಶೀಲರಾಗುವುದನ್ನು ಕಲಿತುಕೊಳ್ಳಿ. ಆದರೆ ನಿಮ್ಮ ಕರ್ತವ್ಯಗಳು ಮುಗಿದ ಮೇಲೆ ನಿಮ್ಮ ನರವ್ಯೂಹ ವ್ಯವಸ್ಥೆಯ ಚಾಲನೆಯನ್ನು ನಿಲ್ಲಿಸಿ. ನಿಮ್ಮ ಅಸ್ತಿತ್ವದ ಕೇಂದ್ರವಾದ ಶಾಂತತೆಯಲ್ಲಿ ವಿಶ್ರಮಿಸಿ. ಮನಸ್ಸಿನಲ್ಲೇ ನಿಮ್ಮೊಳಗೆ ಈ ರೀತಿ ದೃಢೀಕರಿಸಿ, ನಾನು ಶಾಂತವಾಗಿದ್ದೇನೆ. ನಾನು ಕೇವಲ ಒಂದು ನರವ್ಯೂಹದ ಯಾಂತ್ರಿಕ ರಚನೆಯಲ್ಲ. ನಾನು ಚೈತನ್ಯ. ನಾನು ಈ ಶರೀರದಲ್ಲಿ ವಾಸಿಸುತ್ತಿದ್ದರೂ ಕೂಡ ಅದರಿಂದ ಪ್ರಭಾವಿತನಾಗುವುದಿಲ್ಲ. ನಿಮ್ಮಲ್ಲಿ ಒಂದು ಪ್ರಶಾಂತವಾದ ನರವ್ಯೂಹ ವ್ಯವಸ್ಥೆ ಇದ್ದಲ್ಲಿ ನೀವು ಕೈಗೆತ್ತಿಕೊಳ್ಳುವ ಎಲ್ಲದರಲ್ಲೂ ಯಶಸ್ಸನ್ನು ಕಾಣುವಿರಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಭಗವಂತನೊಂದಿಗೆ ನೀವು ಯಶಸ್ವಿಯಾಗುವಿರಿ. ನಾವು ನಮ್ಮ ಧ್ಯಾನವನ್ನು ಪ್ರಾರಂಭಿಸುವಾಗ ಸರಿಯಾದ ಧ್ಯಾನ ಭಂಗಿಯಲ್ಲಿ ಕುಳಿತುಕೊಳ್ಳುವುದು ಮುಖ್ಯ. ಬೆನ್ನುಮೂಳೆಯನ್ನು ನೇರವಾಗಿ ಹಿಡಿದಿಟ್ಟುಕೊಳ್ಳಬೇಕು. ಗದ್ದವು ನೆಲಕ್ಕೆ ಸಮಾನಾಂತರವಾಗಿರಬೇಕು. ಕಣ್ಣುಗಳನ್ನು ಮುಚ್ಚಿಕೊಂಡು ಆಯಾಸ ಮಾಡಿಕೊಳ್ಳದೆ ದೃಷ್ಟಿಯನ್ನು ಭ್ರೂಮಧ್ಯದ ಬಿಂದುವಿನತ್ತ ನಿಧಾನವಾಗಿ ಮೇಲಕ್ಕೆತ್ತಿ. ಇದು ಏಕಾಗ್ರತೆ ಹಾಗೂ ಆಧ್ಯಾತ್ಮಿಕ ಚಕ್ಷುವಿನ ಅಥವಾ ದಿವ್ಯ ಗ್ರಹಿಕೆಯ ಸ್ಥಾನ. ಶರೀರವು ನಿಶ್ಚಲ ಮತ್ತು ಸಡಿಲವಾಗಿರುವಂತೆ, ಅಂದರೆ ರಿಲ್ಯಾಕ್ಸ್ ಆಗಿರುವಂತೆ ಮಾನಸಿಕವಾಗಿ ಆದೇಶಿಸಿ. ಶರೀರವು ರಿಲ್ಯಾಕ್ಸ್ ಆಗುವುದನ್ನು ಪ್ರಜ್ಞಾಪೂರ್ವಕವಾಗಿ ಅನುಭವಿಸಿ. ಪ್ರಪಂಚದ ಎಲ್ಲ ಆಲೋಚನೆಗಳನ್ನು ಬಿಟ್ಟು ಬಿಡಿ. ಎಲ್ಲ ಚಿಂತೆ ಆತಂಕಗಳನ್ನು ಬಿಟ್ಟು ಒಳಗೆ ಶಾಂತಿಯನ್ನು ಅನುಭವಿಸಿ. ಒಂದು ದೃಢೀಕರಣದೊಂದಿಗೆ ಆರಂಭಿಸೋಣ. ದಯವಿಟ್ಟು ನನ್ನ ನಂತರ ಪುನರುಚ್ಚರಿಸಿ. ಓ ದಿವ್ಯ ಚೇತನವೇ, ಎಲ್ಲ ಅಡೆತಡೆ ಮತ್ತು ಪ್ರಲೋಭನೆಗಳನ್ನು ಮೀರಿ ನಿಲ್ಲುವಂತಹ ಶಕ್ತಿ ನನ್ನಲ್ಲಡಗಿದೆ. ನಾನು ಆ ಅದಮ್ಯ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಹೊರತರುತ್ತೇನೆ. ಓ ದಿವ್ಯ ಚೇತನವೇ, ಎಲ್ಲ ಅಡೆತಡೆ ಮತ್ತು ಪ್ರಲೋಭನೆಗಳನ್ನು ಮೀರಿ ನಿಲ್ಲುವಂತಹ ಶಕ್ತಿ ನನ್ನಲ್ಲಡಗಿದೆ. ನಾನು ಆ ಅದಮ್ಯ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಹೊರತರುತ್ತೇನೆ. ಓ ದಿವ್ಯ ಚೇತನವೇ, ಎಲ್ಲ ಅಡೆತಡೆ ಮತ್ತು ಪ್ರಲೋಭನೆಗಳನ್ನು ಮೀರಿ ನಿಲ್ಲುವಂತಹ ಶಕ್ತಿ ನನ್ನಲ್ಲಡಗಿದೆ. ನಾನು ಆ ಅದಮ್ಯ ಸಾಮರ್ಥ್ಯ ಮತ್ತು ಶಕ್ತಿಯನ್ನು ಹೊರತರುತ್ತೇನೆ. ನೀವು ಧ್ಯಾನದ ಭಂಗಿಯಲ್ಲಿ ಸಂಪೂರ್ಣ ಸ್ಥಿರವಾಗಿ ಕುಳಿತಿರುವಾಗ ಶರೀರ ಮತ್ತು ಮನಸ್ಸನ್ನು ಶಾಂತಗೊಳಿಸಲು ಉಸಿರಾಟದ ವ್ಯಾಯಾಮವನ್ನು ಅಭ್ಯಾಸ ಮಾಡೋಣ. ದೃಷ್ಟಿ ಮತ್ತು ಗಮನವನ್ನು ಭ್ರೂಮಧ್ಯದ ಬಿಂದುವಿನಲ್ಲಿ ಕೇಂದ್ರೀಕರಿಸಿ. 2 ಬಾರಿ ನಿಶ್ವಾಸದೊಂದಿಗೆ ಉಸಿರನ್ನು ಬಾಯಿಯ ಮೂಲಕ ಹೊರಹಾಕಿ. ಈಗ ಮೂಗಿನ ಮೂಲಕ ಉಸಿರೆಳೆದುಕೊಳ್ಳಿ. ಇಡೀ ಶರೀರವನ್ನು ಮತ್ತು ಮುಷ್ಟಿಯನ್ನು ಬಿಗಿಗೊಳಿಸಿ. ಸ್ವಲ್ಪ ಕಾಲ ಹಿಡಿದಿಡಿ
ನಂತರ 2 ಬಾರಿ ನಿಶ್ವಾಸದೊಂದಿಗೆ ಉಸಿರನ್ನು ಬಾಯಿಯ ಮೂಲಕ ಹೊರಹಾಕಿ. ಹಾಗೂ ಶರೀರದ ಎಲ್ಲ ಭಾಗಗಳನ್ನು ತಕ್ಷಣ ಸಡಿಲಿಸಿ. ಇದನ್ನು ನಾವು 3 ಬಾರಿ ಪುನರಾವರ್ತಿಸೋಣ. ಉಸಿರೆಳೆದುಕೊಂಡು ಶರೀರವನ್ನು ಬಿಗಿಗೊಳಿಸಿ, ಬಿಗಿತವನ್ನು ಹಿಡಿದಿಡಿ, ಉಸಿರನ್ನು ಹೊರಹಾಕಿ ವಿರಮಿಸಿ. ಉಸಿರೆಳೆದುಕೊಂಡು ಬಿಗಿಗೊಳಿಸಿ, ಬಿಗಿತವನ್ನು ಹಿಡಿದಿಡಿ, ಉಸಿರನ್ನು ಹೊರಹಾಕಿ ವಿರಮಿಸಿ. ಉಸಿರೆಳೆದುಕೊಂಡು ಬಿಗಿಗೊಳಿಸಿ, ಬಿಗಿತವನ್ನು ಹಿಡಿದಿಡಿ, ಉಸಿರನ್ನು ಹೊರಹಾಕಿ ವಿರಮಿಸಿ. ಈಗ ಕೊನೆಯ ಬಾರಿ ಬಿಗಿತವಿಲ್ಲದೆ ಉಸಿರೆಳೆದುಕೊಳ್ಳಿ, ಹಿಡಿದಿಡಿ, ಉಸಿರನ್ನು ಹೊರಹಾಕಿ ಸಂಪೂರ್ಣವಾಗಿ ವಿರಮಿಸಿ. ಈಗ ಉಸಿರನ್ನು ಮರೆತು ಬಿಡಿ. ಸಾಮಾನ್ಯ ಉಸಿರಾಟದಲ್ಲಿರುವಂತೆ ಅದು ತಾನಾಗಿಯೇ ಸ್ವಾಭಾವಿಕವಾಗಿ ಒಳಗೂ ಹೊರಗೂ ಹರಿಯಲಿ. ದೃಷ್ಟಿ ಮತ್ತು ಗಮನವನ್ನು ಭ್ರೂಮಧ್ಯದ ಬಿಂದುವಿನಲ್ಲಿರಿಸಿಕೊಂಡು ಪರಮಹಂಸ ಯೋಗಾನಂದರ ಈ ಮಾತುಗಳನ್ನು ಏಕಾಗ್ರತೆಯಿಂದ ಕೇಳಿಸಿಕೊಳ್ಳಿ. ನೆನಪಿರಲಿ, ಮನಸ್ಸಿನ ಕೋಟಿ ತರ್ಕಗಳಿಗಿಂತ ದೊಡ್ಡದೆಂದರೆ ನಿಮ್ಮೊಳಗೆ ಶಾಂತತೆಯ ಅನುಭವವಾಗುವವರೆಗೆ ಕುಳಿತು ದೇವರ ಮೇಲೆ ಧ್ಯಾನ ಮಾಡುವುದು. ನಂತರ ಪ್ರಭುವಿಗೆ ಹೇಳಿ, ನಾನು ಲಕ್ಷೋಪಲಕ್ಷ ವಿಧವಾಗಿ ಯೋಚಿಸಿದರೂ ನಾನೊಬ್ಬನೇ ನನ್ನ ಸಮಸ್ಯೆಯನ್ನು ಬಗೆಹರಿಸಲಾರೆ. ಆದರೆ ಅದನ್ನು ನಿನ್ನ ಕೈಗಳಲ್ಲಿಟ್ಟು ಮೊದಲು ನಿನ್ನ ಮಾರ್ಗದರ್ಶನವನ್ನು ಕೋರಿ ನಂತರ ಸಂಭಾವ್ಯ ಪರಿಹಾರಕ್ಕಾಗಿ ಹಲವಾರು ದೃಷ್ಟಿಕೋನಗಳಿಂದ ಯೋಚಿಸುವ ಮೂಲಕ ಬಗೆಹರಿಸಿಕೊಳ್ಳಬಲ್ಲೆ. ತಮಗೆ ತಾವು ಸಹಾಯ ಮಾಡಿಕೊಳ್ಳುವವರಿಗೆ ಭಗವಂತ ಸಹಾಯ ಮಾಡುತ್ತಾನೆ. ಧ್ಯಾನದಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ ಬಳಿಕ ನಿಮ್ಮ ಮನಸ್ಸು ವಿಶ್ವಾಸದಿಂದ ತುಂಬಿ ಶಾಂತವಾಗಿದ್ದರೆ ನೀವು ನಿಮ್ಮ ಸಮಸ್ಯೆಗಳಿಗೆ ಹಲವಾರು ಪರಿಹಾರಗಳನ್ನು ಕಾಣಬಲ್ಲಿರಿ. ನಿಮ್ಮ ಮನಸ್ಸು ಶಾಂತವಾಗಿರುವುದರಿಂದ ನಿಮಗೆ ಅತ್ಯುತ್ತಮವಾದ ಪರಿಹಾರವನ್ನು ಆಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಆ ಪರಿಹಾರಕ್ಕೆ ತಕ್ಕಂತೆ ನಡೆದುಕೊಳ್ಳಿ, ಯಶಸ್ಸು ನಿಮ್ಮದಾಗುತ್ತದೆ. ನಿಮ್ಮ ದೈನಂದಿನ ಜೀವನದಲ್ಲಿ ಧರ್ಮದ ವಿಜ್ಞಾನವನ್ನು ಬಳಸಿಕೊಳ್ಳುವುದೆಂದರೆ ಇದೇ. ಅಂತರ್ಯದೊಳಗೆ ಶಾಂತತೆ ಮತ್ತು ನಿಶ್ಚಲತೆಯನ್ನು ಅನುಭವಿಸಿ. ಅಶಾಂತ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲೆದ್ದಲ್ಲಿ ಸುಮ್ಮನೆ ಅವನ್ನು ಹೊರಹಾಕಿ ಶಾಂತಿ, ಆನಂದ ಮತ್ತು ಪ್ರೇಮವು ನಿಮ್ಮ ಇಡೀ ಶರೀರ ಮತ್ತು ಮನಸ್ಸನ್ನು ಪೂರ್ತಿಯಾಗಿ ತುಂಬಿಕೊಳ್ಳುತ್ತಿರುವ ಅನುಭವದೆಡೆಗೆ ನಿಮ್ಮ ಏಕಾಗ್ರತೆಯನ್ನು ಹಿಂತಿರುಗಿಸಿ. ನಾವು ಮೌನ ಧ್ಯಾನದಲ್ಲಿ ಆಳಕ್ಕೆ ಹೋಗುತ್ತಿರುವಾಗ ನಿಶ್ಚಲತೆಯನ್ನು ಆನಂದಿಸಿ. ನಾವೀಗ ಧ್ಯಾನ ಮಾಡೋಣ.
ಈಗ ಪರಮಹಂಸ ಯೋಗಾನಂದರು ನೀಡಿರುವ ಒಂದು ದೃಢೀಕರಣವನ್ನು ಅಭ್ಯಾಸ ಮಾಡೋಣ. ದೃಢೀಕರಣ ಹೀಗಿದೆ: ನಾ ಧೀರ, ನಾ ಬಲಿಷ್ಠ, ಯಶಸ್ಸಿನ ಭಾವನೆಗಳ ಸುಗಂಧವು ಬೀಸುತ್ತಿದೆಯೆನ್ನಲಿ, ಬೀಸುತ್ತಿದೆಯೆನ್ನಲಿ. ನಾ ಅಚಲ, ನಾ ಶಾಂತ, ನಾ ಮಧುರ, ನಾ ದಯಾಪೂರ್ಣ, ನಾ ಪ್ರೇಮ ಹಾಗೂ ಅನುಕಂಪ, ನಾ ಮೋಹಕ ಹಾಗೂ ಆಕರ್ಷಕ, ಎಲ್ಲರ ಬಗೆಗೂ ನಾ ಸಂತುಷ್ಟವಾಗಿಹೆ, ತೊಡೆದು ಹಾಕುವೆ ಎಲ್ಲ ಕಂಬನಿ ಹಾಗೂ ಭಯವನ್ನು, ವೈರಿಗಳಾರೂ ನನಗಿಲ್ಲ, ನಾನೆಲ್ಲರ ಸ್ನೇಹಿತನು. ದಯವಿಟ್ಟು ಈ ದೃಢೀಕರಣವನ್ನು ನನ್ನೊಂದಿಗೆ ಪುನರುಚ್ಚರಿಸಿ. ಮೊದಲು ಸಾಮಾನ್ಯ ಧ್ವನಿಯಲ್ಲಿ, ನಂತರ ಮೃದುವಾಗಿ, ನಂತರ ಪಿಸು ದನಿಯಲ್ಲಿ ಮತ್ತು ಅಂತಿಮವಾಗಿ ಮನಸ್ಸಿನಲ್ಲಿಯೇ ಪುನರುಚ್ಚರಿಸಿ. ಈ ಪದಗಳ ಒಳಾರ್ಥದಲ್ಲಿ ನೀವು ಸಂಪೂರ್ಣವಾಗಿ ಮಗ್ನರಾಗುವವರೆಗೂ ಮತ್ತು ಅವನ್ನು ನಿಮ್ಮ ಪ್ರತ್ಯಕ್ಷ ಅನುಭವವನ್ನಾಗಿ ಮಾಡಿಕೊಳ್ಳುವವರೆಗೂ ಈ ಪದಗಳ ಮೇಲೆ ಆಳವಾಗಿ ಏಕಾಗ್ರಗೊಳ್ಳಿ. ನಾ ಧೀರ, ನಾ ಬಲಿಷ್ಠ, ಯಶಸ್ಸಿನ ಭಾವನೆಗಳ ಸುಗಂಧವು ಬೀಸುತ್ತಿದೆಯೆನ್ನಲಿ, ಬೀಸುತ್ತಿದೆಯೆನ್ನಲಿ. ನಾ ಅಚಲ, ನಾ ಶಾಂತ, ನಾ ಮಧುರ, ನಾ ದಯಾಪೂರ್ಣ, ನಾ ಪ್ರೇಮ ಹಾಗೂ ಅನುಕಂಪ, ನಾ ಮೋಹಕ ಹಾಗೂ ಆಕರ್ಷಕ, ಎಲ್ಲರ ಬಗೆಗೂ ನಾ ಸಂತುಷ್ಟವಾಗಿಹೆ, ತೊಡೆದು ಹಾಕುವೆ ಎಲ್ಲ ಕಂಬನಿ ಹಾಗೂ ಭಯವನ್ನು, ವೈರಿಗಳಾರೂ ನನಗಿಲ್ಲ, ನಾನೆಲ್ಲರ ಸ್ನೇಹಿತನು. ನಾ ಧೀರ, ನಾ ಬಲಿಷ್ಠ, ಯಶಸ್ಸಿನ ಭಾವನೆಗಳ ಸುಗಂಧವು ಬೀಸುತ್ತಿದೆಯೆನ್ನಲಿ, ಬೀಸುತ್ತಿದೆಯೆನ್ನಲಿ. ನಾ ಅಚಲ, ನಾ ಶಾಂತ, ನಾ ಮಧುರ, ನಾ ದಯಾಪೂರ್ಣ, ನಾ ಪ್ರೇಮ ಹಾಗೂ ಅನುಕಂಪ, ನಾ ಮೋಹಕ ಹಾಗೂ ಆಕರ್ಷಕ, ಎಲ್ಲರ ಬಗೆಗೂ ನಾ ಸಂತುಷ್ಟವಾಗಿಹೆ, ತೊಡೆದು ಹಾಕುವೆ ಎಲ್ಲ ಕಂಬನಿ ಹಾಗೂ ಭಯವನ್ನು, ವೈರಿಗಳಾರೂ ನನಗಿಲ್ಲ, ನಾನೆಲ್ಲರ ಸ್ನೇಹಿತನು. ನಾ ಧೀರ, ನಾ ಬಲಿಷ್ಠ, ಯಶಸ್ಸಿನ ಭಾವನೆಗಳ ಸುಗಂಧವು ಬೀಸುತ್ತಿದೆಯೆನ್ನಲಿ, ಬೀಸುತ್ತಿದೆಯೆನ್ನಲಿ. ನಾ ಅಚಲ, ನಾ ಶಾಂತ, ನಾ ಮಧುರ, ನಾ ದಯಾಪೂರ್ಣ, ನಾ ಪ್ರೇಮ ಹಾಗೂ ಅನುಕಂಪ, ನಾ ಮೋಹಕ ಹಾಗೂ ಆಕರ್ಷಕ, ಎಲ್ಲರ ಬಗೆಗೂ ನಾ ಸಂತುಷ್ಟವಾಗಿಹೆ, ತೊಡೆದು ಹಾಕುವೆ ಎಲ್ಲ ಕಂಬನಿ ಹಾಗೂ ಭಯವನ್ನು, ವೈರಿಗಳಾರೂ ನನಗಿಲ್ಲ, ನಾನೆಲ್ಲರ ಸ್ನೇಹಿತನು. ಈಗ ಮನಸ್ಸಿನಲ್ಲಿ ಮಾತ್ರ ಪುನರುಚ್ಚರಿಸಿ. ನಾ ಧೀರ, ನಾ ಬಲಿಷ್ಠ, ಯಶಸ್ಸಿನ ಭಾವನೆಗಳ ಸುಗಂಧವು ಬೀಸುತ್ತಿದೆಯೆನ್ನಲಿ, ಬೀಸುತ್ತಿದೆಯೆನ್ನಲಿ. ನಾ ಅಚಲ, ನಾ ಶಾಂತ, ನಾ ಮಧುರ, ನಾ ದಯಾಪೂರ್ಣ, ನಾ ಪ್ರೇಮ ಹಾಗೂ ಅನುಕಂಪ, ನಾ ಮೋಹಕ ಹಾಗೂ ಆಕರ್ಷಕ, ಎಲ್ಲರ ಬಗೆಗೂ ನಾ ಸಂತುಷ್ಟವಾಗಿಹೆ, ತೊಡೆದು ಹಾಕುವೆ ಎಲ್ಲ ಕಂಬನಿ ಹಾಗೂ ಭಯವನ್ನು, ವೈರಿಗಳಾರೂ ನನಗಿಲ್ಲ, ನಾನೆಲ್ಲರ ಸ್ನೇಹಿತನು. ಧ್ಯಾನವನ್ನು ಮುಂದುವರಿಸೋಣ.
ಓಂ ಶಾಂತಿ ಶಾಂತಿ ಶಾಂತಿ. ಈ ಧ್ಯಾನವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಈ ಧ್ಯಾನದ ಅವಧಿಯಲ್ಲಿ ನೀವು ಪಡೆದ ಮಾನಸಿಕ ಹಾಗೂ ಭಾವನಾತ್ಮಕ ಸ್ವಾತಂತ್ರ್ಯದ ಭಾವನೆಯನ್ನು ಹಿಡಿದಿಟ್ಟುಕೊಳ್ಳಿ. ಈ ಮೊದಲು ಉಲ್ಲೇಖಿಸಿದ ಪರಮಹಂಸ ಯೋಗಾನಂದರ ನುಡಿಗಳನ್ನು ನೆನಪಿಟ್ಟುಕೊಳ್ಳಿ. ಧ್ಯಾನದಲ್ಲಿ ಭಗವಂತನಿಗೆ ಪ್ರಾರ್ಥನೆ ಮಾಡಿದ ಬಳಿಕ ನಿಮ್ಮ ಮನಸ್ಸು ವಿಶ್ವಾಸದಿಂದ ತುಂಬಿ ಶಾಂತವಾಗಿದ್ದರೆ ನೀವು ನಿಮ್ಮ ಸಮಸ್ಯೆಗಳಿಗೆ ಹಲವಾರು ಪರಿಹಾರಗಳನ್ನು ಕಾಣಬಲ್ಲಿರಿ. ನಿಮ್ಮ ಮನಸ್ಸು ಶಾಂತವಾಗಿರುವುದರಿಂದ ನಿಮಗೆ ಅತ್ಯುತ್ತಮವಾದ ಪರಿಹಾರವನ್ನು ಆಯ್ದುಕೊಳ್ಳಲು ಸಾಧ್ಯವಾಗುತ್ತದೆ. ಆ ಪರಿಹಾರಕ್ಕೆ ತಕ್ಕಂತೆ ನಡೆದುಕೊಳ್ಳಿ, ಯಶಸ್ಸು ನಿಮ್ಮದಾಗುತ್ತದೆ. ನಮ್ಮ ಮಾರ್ಗದರ್ಶಿತ ಧ್ಯಾನಕ್ಕೆ ಇನ್ನೊಮ್ಮೆ ಭೇಟಿ ನೀಡಲು ಹಾಗೂ ಏಕಾಂಗಿಯಾಗಿ ದೀರ್ಘಾವಧಿಯಲ್ಲಿ ಅಭ್ಯಾಸ ಮಾಡಲು ನಿಮಗೆ ನಾವು ಪ್ರೋತ್ಸಾಹಿಸುತ್ತೇವೆ. ಭಗವಂತನ ಪ್ರೇಮಮಯ ಸಾನ್ನಿಧ್ಯದ ಅರಿವಿನೊಂದಿಗೆ ನಿಮ್ಮ ಜೀವನ ತುಂಬಿರಲಿ.